ನಮಸ್ಕಾರ ಸ್ನೇಹಿತರೆ. ಇದನ್ನ ಕೆಂಗನ್ ವಾಟರ್ ಲೆವ್ಲುಕ್ SD501 ಡಿವೈಸ್ನ ಕ್ಲೀನಿಂಗ್ ಮಾಡೋ ವಿಧಾನ ಹೇಗೆ ಅಂತಕ್ಕಂಥ ಡೆಮೋನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ನೀವು ಡಿವೈಸ್ನ ಎಲೆಕ್ಟ್ರಿಕ್ ಪ್ಲಗ್ ಏನಿದೆ ಅದನ್ನು ತೆಗಿಬೇಕು. ತೆಗೆದಾದ್ಮೇಲೆ ಏನಿದೆ ಫಿಲ್ಟರ್ ಏನಿದೆ ಡಿವೈಸ್ ಫಿಲ್ಟರು, ಸೊ ಅದನ್ನು ನಾವು ತೆಗೆದು ಅದೇ ಜಾಗಕ್ಕೆ CPU ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಾದಮೇಲೆ ಒಂದು ಬಕೆಟ್ ತೆಗೆದುಕೊಂಡು ಆ ಬಕೆಟ್ಗೆ 4 ರಿಂದ 5 ಲೀಟರು ನೀರನ್ನು ನಾವು ಅದರೊಳಗಡೆ ಸುರಿಬೇಕು. ಅದಾದ ನಂತರ ಸುಮಾರು 1 2 3 4 ಹೀಗೆ 4 ಕ್ಲೀನಿಂಗ್ ಪೌಡರನ್ನು ಕಟ್ ಮಾಡಿ ಪೌಡ್ರನ್ನ ವಾಟರ್ ಒಳಗಡೆ ಸುರಿಬೇಕು. ಸುರಿದಾದ ನಂತರ ಈ ಕ್ಲೀನಿಂಗ್ ಮಾಡಲಿಕ್ಕೆ ಒಂದು 40 ವ್ಯಾಟ್ಸ್ ಮೋಟ್ರನ್ನ ಅವಶ್ಯಕತೆ ಇರ್ತದೆ. ನಾವಿಲ್ಲಿ ಒಂದು ಸಬ್ಮರ್ಸಿಬಲ್ ಪಂಪನ್ನು 40 ವ್ಯಾಟ್ಸ್ ಪಂಪನ್ನ ನಾವು ಯೂಸ್ ಮಾಡಿದ್ದೇವೆ. ಅದರೊಳಗಡೆ ಡಿಕ್ ಮಾಡಿ ಆ ಪಂಪ್ಗೆ ಕೆಂಗನ್ ವಾಟರ್ ಡಿವೈಸ್ ಫಿಲ್ಟರಿಂದ ಏನು ಬರುತ್ತೆ ನೀರು, ಸೊ ಇನ್ಪುಟ್ ವಾಟರ್ ಓಸ್ ಏನಿದೆ, ಸೊ ಅದನ್ನು ಕನೆಕ್ಟ್ ಮಾಡಿದ್ದೇವೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೋಟ್ರಿಗೆ ಇಲ್ಲಿ ಪೈಪನ್ನು ಕನೆಕ್ಟ್ ಮಾಡಿದ್ದೇವೆ. ಸೊ ಅದ ನಂತರ ಅದೇ ಮೇಲ್ಗಡಿತಕ್ಕಂಥ ಡಿವೈಸ್ ಔಟ್ಪುಟ್ ವಾಟರ್ ಏನು ಪೈಪ್ ಏನಿದೆ ಓಸ್ ಪೈಪು, ಸೊ ಅದು ಕೂಡ ನೀರು ಒಳಗಡೆ ಬೀಳೋ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ. ಹಾಗೆಯೇ ಡಿವೈಸ್ ವೇಸ್ಟ್ ವಾಟರ್ ನೀರೇನಿದೆ, ಸೊ ಅದನ್ನು ಕೂಡ ಒಳಗಡೆ ಬೀಳೋ ಥರ ನಾವು ಮೂರನ್ನು ಕೂಡ ನೋಡ್ಕೊಳ್ಬೇಕು. ಸೊ ಇದಾದ ನಂತರ ಏನು ಪಂಪ್ ಏನಿದೆ ಆ ಪಂಪು ಸ್ವಿಚ್ ಆನ್ ಮಾಡಿದ್ರೆ ಸೊ ಈ ಪ್ರೊಸೆಸ್ಸು ಈ ಥರ ಸೈಕ್ಲಿಂಗು ವಾಟರು ಅದೇ ವಾಟರ್ ಏನಾಗುತ್ತೆ ಆ ಇನ್ಪುಟ್ ಒಳಗಡೆ ಹೋಗಿ ಡಿವೈಸ್ ಒಳಗಡೆ ಹೋಗಿ ಸೊ ಕಂಪ್ಲೀಟಾಗಿ ಅದು ಕ್ಲೀನ್ ಮಾಡ್ತಾ ಅಗೈನು ಅದು ಒಳಗಡೆ ಬರುತ್ತೆ. ಸೊ ಅಗೈನ್ ಅದು ರೀಸೈಕ್ಲಿಂಗ್ ಆಗ್ತಾ ಹೋಗುತ್ತೆ. ಸೊ ಇದು ಸುಮಾರು ಒಂದು 45-50 ಮಿನಿಟ್ಸು ಈ ಪ್ರೊಸೆಸ್ ಡ್ಯೂರೇಷನನ್ನು ನೀವು ಹಾಗೆಯೇ ಕಂಟಿನ್ಯೂ ಮಾಡಬೇಕು. ಇದಾದ ನಂತರ ಈ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿಬಿಟ್ಟು ಸೊ ಈ ನೀರನ್ನು ಕ್ಲೀನ್ ಮಾಡಿರೋ ವಾಟರನ್ನ ಹೊರಗಡೆ ತೆಗೆದು ಮತ್ತು ಫ್ರೆಶ್ ವಾಟರನ್ನು ಒಂದು 4-5 ಲೀಟ್ರನ್ನ ಮತ್ತು ಫ್ರೆಶ್ ವಾಟರನ್ನ ಒಳಗಡೆ ಹಾಕಿ 5 ನಿಮಿಷಗಳ ಕಾಲ ಮತ್ತೆ ಈ ಪ್ರೊಸೆಸ್ನ ನೀವು ಮಾಡಿದಾಗ ಒಳಗಡೆ ಏನು ಪೌಡ್ರ್ ಏನಾದರೂ ಇದ್ದರೆ ಸೊ ಅದೆಲ್ಲ ಸಂಪೂರ್ಣವಾಗಿ ಕ್ಲೀನಾಗಿ ಡಿವೈಸ್ ಕ್ಲೀನ್ ಆಗುತ್ತೆ. ಸೊ ಅದಾದ ನಂತರ ನಾವು ಈ ಮೊದಲೇ ಏನು ಫಿಲ್ಟರ್ ಏನಿದೆ ಸೊ ಅದನ್ನು ನಾವು CPU ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು. ಅಂದರೆ CPU ತೆಗೆದುಬಿಟ್ಟು ಆ ಫಿಲ್ಟರ್ನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ಮೇಲೆ ಸೊ ಒಂದು ಕವರ್ ಏನಿದೆ ಆ ಕವರನ್ನು ನಾವು ಅದರೊಳಗಡೆ ಫಿಕ್ಸ್ ಮಾಡಿ ಮೊದಲು ಹೇಗೆ ಫಿಲ್ಟರ್ ಓಸ್ ಪೈಪ್ ಏನಿತ್ತು ಅದೇ ಜಾಗಕ್ಕೆ ನಾವು ಫಿಲ್ಟರ್ಗೆ ಕನೆಕ್ಟ್ ಮಾಡಬೇಕು. ಎಲ್ಲ ಪೈಪ್ಗಳನ್ನು ಕೂಡ ಕನೆಕ್ಟ್ ಮಾಡಿದ್ಮೇಲೆ ಎಲ್ಲ ಕನೆಕ್ಟಿವಿಟಿ ಸರಿ ಇದೆ ಅಂತ ಅಂದಮೇಲೆ ಸೊ ನಾವು ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಈ ಪ್ರೊಸೆಸ್ಸು ಕಂಪ್ಲೀಟ್ ಆಯಿತು ಅಂತೇಳಿ ತಿಳ್ಕೊಬೇಕಾಗತ್ತೆ. ಜೊತೆಗೆ ಇನ್ನೊಂದು ಅಂಶ ಏನಂದರೆ ಏನು ಎನರ್ಜಿಕ್ ಇಂಡಿಯಾ ಕಂಪ್ನಿ ಏನು ಹೇಳುತ್ತೆ 6 ತಿಂಗಳಿಗೆ ಒಂದು ಸಾರಿ 6 ಮಂತ್ಸ್ ಒನ್ಸು ಈ ಡೀಪ್ ಕ್ಲೀನಿಂಗ್ ಮಾಡೋದ್ರ ಮೂಲಕ ಈ ಡಿವೈಸು ಸಂಪೂರ್ಣವಾಗಿ ಹೊಸದಾಗಿ ಅದು ಕಾರ್ಯನಿರ್ವಹಿಸೋದಲ್ಲದೆ ನಮ್ಮ ಉತ್ತಮ ಆರೋಗ್ಯಕ್ಕೆ ನೀರನ್ನು ಕೂಡ ಕೊಡುತ್ತೆ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಹಾಗಾಗಿ ದೀರ್ಘ ಬಾಳಿಕೆಗೆ ಮತ್ತು ಉತ್ತಮ ಆರೋಗ್ಯಕ್ಕೆ 6 ತಿಂಗಳಿಗೆ ಒಂದು ಸಾರಿ ಈ ಡೀಪ್ ಕ್ಲೀನಿಂಗ್ ನಾವೇ ಮನೆಯಲ್ಲಿ ಸರಿಯಾಗಿ ತಿಳ್ಕೊಂಡು ಮಾಡೋದ್ರ ಮೂಲಕ ನಾವು ಇದನ್ನು ಕಾಪಾಡ್ಕೋಬೋದು ಅಂತ ಅಂಶವನ್ನು ತಮ್ಮ ತಿಳಿಸ್ತೇನೆ. ಧನ್ಯವಾದಗಳು.